ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಮುಂದಾಯಿತು ಬಂದು ಈ ಸಿನಿಮಾ ಸರಸ್ವತಿಲಿ ಜಯಮಾಲಿನಿ ಮೇಡಮ್ ಅವರ ಬದುಕಿನ ಕೆಲವೊಂದು ವಿಚಾರಗಳನ್ನ ತಿಳಿಸೋಕ್ಕೆ ಸಿದ್ಧವಾಗಾಯಿತು. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಜಯಮಾಲಿನಿ ಮೇಡಮ್ ಹಾಗೂ ಜ್ಯೋತಿಲಕ್ಷ್ಮಿ ಮೇಡಮ್ ಅವರಿಬ್ಬರ ಮಧ್ಯೆ ಮನಸ್ತಾಪ ಇದ್ದ, ಅಕ್ಕ ತಂಗಿರಾಗಿದ್ದರು. ಏನು ನಡೀತು ಅವ್ರ ಮಧ್ಯದಲ್ಲಿ, ಜ್ಯೋತಿಲಕ್ಷ್ಮಿ ಮೇಡಮ್ ಅವರ ಅಂತ್ಯ ಹೇಗಾಯಿತು, ಯಾಕೆಂತಂದರೆ ಎಲ್ಲವೂ 20 ದಿವಸದಲ್ಲಿ ನಡೆದೋಯ್ತು. ಇದೆಲ್ಲವೂ ವಿವರವಾಗಿ ಹೇಳ್ತಾ ಹೋಗ್ತೀನಿ. ನಂತರ ನಾನು ಮತ್ತೆ ಜಯಮಾಲಿನಿ ಮೇಡಮ್ ಅವರ ಸಿನಿಮಾ ಬದುಕಿನ ಹಾಗೂ ಪರ್ಸ್ನಲ್ ಲೈಫಿನ ಕೆಲವು ವಿಚಾರಗಳನ್ನು ಹೇಳ್ಕೊಂಡು ಹೋಗ್ತೀನಿ. ಜ್ಯೋತಿಲಕ್ಷ್ಮಿ ಮೇಡಮ್ ಅವರು ಆ ಮನೆಗೆ ಹಿರಿಯ ಮಗಳು, ಜಯಮಾಲಿನಿ ಮೇಡಮ್ ಅವರು ಆ ಮನೆಗೆ ಕಿರಿ ಮಗಳು. 5 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಜ್ಯೋತಿಲಕ್ಷ್ಮಿ ಮೇಡಮ್ ಅವರು ಸಿನಿಮಾಗಳಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಅವರು ಒಬ್ಬ ಕ್ಯಾಮ್ರಾಮನ್ನ ಮದುವೆ ಆಗ್ತಾರೆ. ಲವ್ ಮಾಡಿಬಿಟ್ಟು ಪ್ರೀತಿಸ್ಬಿಟ್ಟು ಮದುವೆ ಆಗ್ತಾರೆ. ಅವರು ತುಂಬ ಹಿಸ್ಟ್ರಿ ಇರುವಂಥ ಕ್ಯಾಮ್ರಾಮನ್. ಅವ್ರ ಮನೆ ಫ್ಯಾಮಿಲಿಯವರೆಲ್ಲರೂ ಆಂಧ್ರದವರು. ಜ್ಯೋತಿಲಕ್ಷ್ಮಿಯವರು ಮೂಲತಃ ಹುಟ್ಟಿದ್ದು ಕಾಂಚೀಪುರಮಲ್ಲಿ, ಹುಟ್ಟಿದ್ದು ಬೆಳೆದಿದ್ದೆಲ್ಲ ತಮಿಳ್ನಾಡಲ್ಲಿ. ಬಟ್ ಸಾಕಷ್ಟು ಗುರುತಿಸ್ಕೊಂಡಿದ್ದು, ಹೆಸರು ಮಾಡಿದ್ದು ತೆಲುಗು ಸಿನಿಮಾಗಳ ಅವರ ನರ್ತನದ ಮೂಲಕ. ಅವ್ರಿಗೆ ಒಬ್ಬರೇ ಮಗಳು, ಜ್ಯೋತಿ ಮೀನಾ ಅಂತ. ಅವರು ಆ ಮಗುದು ಕನ್ಸೀವ್ ಆದಾಗ ಒಂದು ಗ್ಯಾಪ್ ಬರುತ್ತೆ ಜ್ಯೋತಿಲಕ್ಷ್ಮಿಯವರಿಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಲು. ಆ ಟೈಮ್ನಲ್ಲಿ ಜಯಮಾಲಿನಿ ಮೇಡಮ್ ಅವರು ಅವರ ಮನೆಯ ಅನಿವಾರ್ಯ ಪರಿಸ್ಥಿತಿಯಿಂದ ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡೋದಕ್ಕೆ ಬ್ಯುಸಿ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರು ಡೆಲಿವರಿ ಮಾಡಿ ಒಂದು 3-4 ಮಂತ್ಸಲ್ಲೇ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡ್ತಾರೆ. ಅಷ್ಟರಲ್ಲಿ ಜಯಮಾಲಿನಿ ಅವ್ರದ್ದು ಒಂದು ಬ್ರ್ಯಾಂಡು ಒತ್ತಾಗಿರುತ್ತೆ. ಇಲ್ಲಿ ಮಧ್ಯದಲ್ಲಿ ಧನಲಕ್ಷ್ಮಿ ಅನ್ನೋರ ಬಗ್ಗೆ ನಾನು ನಿನ್ನೆ ಹೇಳಿದ್ದೆ. ಅವರು ಇವರ ಅತ್ತೆ ಆಗಬೇಕು, ಅವ್ರ ತಂದೆಯವ್ರ ಸಿಸ್ಟರ್ ಆಗಬೇಕು. ಅವರು ಜ್ಯೋತಿಲಕ್ಷ್ಮಿಯವ್ರನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ತಂಗಿ ಬೇರೆ ತಾಯಿ ಈ ಸಂಬಂಧಗಳನ್ನೆಲ್ಲ ಅವರು ಆದಷ್ಟು ಇನ್ಸೆಕ್ಯೂರ್ಡ್ ಫೀಲಿಂಗು, ಇವ್ರ ಮೇಲೆ ಅಟ್ಯಾಚ್ಮೆಂಟ್ ಮಾಡಿಬಿಟ್ರೆ ನನ್ನನ್ನು ಬಿಟ್ಟು ಹೋಗ್ಬಿಡ್ಬೋದು ಅನ್ನೋ ಒಂದು ಭಯದಿಂದ ಇವ್ರನ್ನ ಜಾಸ್ತಿ ಬೆರೆಯೋಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲೋ ಆ ಒಂದು ಸಣ್ಣ ಒಂದು ಗೋಡೆಯನ್ನೋ ಅಥವಾ ಒಂದು ಬಿರುಕೋ ಇವರಿಬ್ಬರ ಮಧ್ಯದಲ್ಲಿ ಇತ್ತು. ಶಾರ್ಟ್ ಮುಂದೆ ಮಾತ್ರ ಬಂದು ಆ್ಯಕ್ಟ್ ಮಾಡಿ ಹೋಗೋರೆ ಬಿಟ್ಟು ಬೇರೆ ಇನ್ಯಾವುದೇ ರೀತಿ ಅಕ್ಕ ತಂಗಿ ರೀತಿ ಬಾಂಧವ್ಯ, ಪ್ರೀತಿ, ಮಾತುಕತೆ ಅದು ಯಾವುದೂ ಇರ್ತಿರ್ಲಿಲ್ಲ. ಜ್ಯೋತಿಲಕ್ಷ್ಮಿಯವರು ತುಂಬ ಸ್ಟ್ರಿಕ್ಟು. ಅವ್ರ ಪಾತ್ರ ಏನು, ಸಾಂಗ್ ಬರೋಕ್ಕೆ ಮುಂಚೆ ಅವ್ರ ಲೀಡ್ ಸೀನ್ ಏನು, ಯಾಕೆಂದರೆ ಅವ್ರು ನಾಯಕಿಯಾಗಿ ಕೂಡ ಮಾಡಿದ್ದಾರೆ. ಜಯಮಾಲಿನಿ ಮೇಡಮ್ ಅವರು ಹಾಗಲ್ಲ. ಅವ್ರ ಪಾಪ ಎಷ್ಟು ಇನ್ನೋಸೆಂಟ್ ಆಗಿದ್ರು ಅಂತಂದರೆ, ಅವ್ರ ತಾಯಿ ಏನು ಹೇಳಿದ್ರು ಅದನ್ನು ಮಾಡೋರಂತೆ. ಸಾಂಗ್ ಮುಂಚೆ ಒಂದು ಲೀಡ್ ಸೀನ್ ಏನು, ಯಾವ ಥರದ್ದು ಹೊಟ್ಟೆ ಏನು, ಮತ್ತೊಂದು ಮಗದೊಂದು ಏನೂ ಕೇಳ್ತಾ ಇರಲಿಲ್ಲ. ಅಷ್ಟು ಡೆಡಿಕೇಟೆಡಾಗಿ 3-4 ಶಿಫ್ಟಲ್ಲಿ ಕೆಲಸ ಮಾಡೋರು. ಜ್ಯೋತಿಲಕ್ಷ್ಮಿ ಅವರ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಮದುವೆ ಆಗಿದೆ, ಮದುವೆ ಆಗಿ ಒಂದು ಹೆಣ್ಮಗು ಆಗಿದೆ. ಹೆಣ್ಮಗುನ ಬೆಳೆಸಿದರೆ ತುಂಬ ಸಿಂಪಲ್ ಹೆಣ್ಮಗಳು ಜ್ಯೋತಿಲಕ್ಷ್ಮಿಯವರು. ಮನೆಯಲ್ಲಿ ಒಂದು ನೈಟಿ ಹಾಕ್ಕೊಂಡು, ಮನೆ ಕಸ ಹೊಡೆಸ್ಕೊಂಡು, ಪಾತ್ರೆ ತೊಳ್ಕೊಂಡು ಇಷ್ಟು ಸರ್ವೇ ಸಾಧಾರಣವಾಗಿ ಇದ್ದಂಥವ್ರು. ತುಂಬ ಸಹಾಯದ ಮನೋಭಾವ ಜಾಸ್ತಿ ಅಂತ ಅವ್ರಿಗೆ. ಯಾರಿಗಾರೋ ಕಷ್ಟ ಅಂದರೆ ಅವ್ರ ಹತ್ರ ಇರುತ್ತೋ ಇಲ್ವೋ ನೋಡ್ದೇ ಅವ್ರ ಹತ್ರ ಏನಿದೆ ಅದನ್ನು ತೆಗೆದು ಕೊಟ್ಬಿಡೋರು. ಅವರ ಸಹಾಯದ ಮನೋಭಾವದಿಂದಲೇ ಇವಾಗ ನಾವೇನು 30-40 ಸೈಟು ಈ ಥರದ್ದು ಏನು ಹೇಳ್ತೀವಿ, ತಮಿಳ್ನಾಡಲ್ಲಿ ಚೆನ್ನೈಲಿ ಗ್ರೌಂಡ್ ಅಂತ ಹೇಳ್ತಾರೆ. 1 ಗ್ರೌಂಡು 2 ಗ್ರೌಂಡು ಅಂತ ಹೇಳ್ತಾರೆ. ಚೆನ್ನೈನ ಟಿ ನಗರ್ ಅನ್ನೋ ಒಂದು ದೊಡ್ಡ ಏರಿಯಾದಲ್ಲಿ ನಮ್ಮ ಜ್ಯೋತಿಲಕ್ಷ್ಮಿ ಮೇಡಮ್ ಅವರು 7 ಗ್ರೌಂಡನ್ನು ಮಾರ್ಬಿಟ್ರಂತೆ ಆವತ್ತಿನ ದಿವಸದಲ್ಲಿ. ಅವ್ರ ಮಗಳಿಗೆ ಇವತ್ತಿಗೂ ಅದು ಪ್ರಶ್ನೆ ಆಗೇ ಇದೆ. ಏನಕ್ಕೆ ಮಾರಿದ್ರು, ಯಾರಿಗೋಸ್ಕರ ಮಾರಿದ್ರು ಏನು ಗೊತ್ತಿಲ್ಲ. ಅದರಲ್ಲಿ ಒಂದು 2 ಸೈಟು 3 ಸೈಟು ಅವ್ರ ಮಗಳ ಹೆಸರಲ್ಲೂ ಇತ್ತಂತೆ. ಆ ಮಗಳ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಮಾರಿದ್ದಾರೆ. ಆ ದುಡ್ಡನ್ನು ಏನು ಮಾಡಿದ್ರು ಏನು ಮತ್ತೊಂದು ಯಾರಿಗೂ ಗೊತ್ತಿಲ್ಲ. ಅವ್ರ ತಂದೆಗೂ ಗೊತ್ತಿಲ್ಲ, ಮೀನಾ ಮೇಡಮ್ ಅವ್ರಿಗೂ ಗೊತ್ತಿಲ್ಲ. ಇವತ್ತಿನ ದಿವಸ ಆ ಸೈಟ್ಗಳಿದ್ದಿದ್ರೆ ಅದರ ಮೊತ್ತ ಇವತ್ತಿನ ಬೆಲೆಯಲ್ಲಿ 50 ಕೋಟಿ ರೂಪಾಯಿ ಹತ್ತತ್ರ. ಅವತ್ತು ಅವ್ರು ಎಷ್ಟಕ್ಕೆ ಮಾರಿದ್ರು, ಏನು ಯಾವ ಪರಿಸ್ಥಿತಿಗೆ ಮಾರಿದ್ರು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಬಟ್ ಮಾರಿರೋದಂತೂ ಸತ್ಯ. ಇದಾದಮೇಲೆ ಸಿನಿಮಾಯಿಂದ ಸ್ವಲ್ಪ ದೂರ ಆಗಿ ಅವರು ಧಾರಾವಾಹಿಗಳಲ್ಲಿ ನಟಿಸ್ತಾಯಿದ್ರು. ಕೆಲವು ಕಿರುತೆರೆಯ ಧಾರಾವಾಹಿಗಳಲ್ಲಿ, ಅದರಲ್ಲಿ ವಲ್ಲಿ ಅನ್ನೋದೊಂದು ಪ್ರಮುಖವಾದ ಧಾರಾವಾಹಿ, ಅದರಲ್ಲೊಂದು ಮೇಯ್ನು ಇದರಲ್ಲಿ ನಟಿಸ್ತಾಯಿದ್ರು. ಹೀಗೆ ಸಂಸಾರ ಚೆನ್ನಾಗಿ ಸಾಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಂದು ದಿವಸ ಜ್ಯೋತಿಲಕ್ಷ್ಮಿ ಮೇಡಮ್ ಅವ್ರಿಗೆ ಜ್ವರ ಕಾಣಿಸ್ಕೊಂಡಿತ್ತು. ಜ್ಯೋತಿಲಕ್ಷ್ಮಿ ಅವರ ಅಳಿಯ ಅಂದರೆ ಮೀನಾ ಮೇಡಮ್ ಅವ್ರ ಗಂಡನೇ ಡಾಕ್ಟ್ರು, ಅವರೊಬ್ಬರು ವೈದ್ಯರು. ಅವರು ಮನೆಯಲ್ಲಿ ಒಂದು ಮೆಡಿಕೇಷನ್ ಕೊಟ್ಟಿದ್ದಾರೆ. ಆ ಮೆಡಿಕೇಷನ್ ಕೊಟ್ಟ ಮೇಲೆ ಫೀವರ್ ಕಡಿಮೆ ಆಗಿಲ್ಲ. ಸರಿ, ಹಾಸ್ಪಿಟ್ಲಿಗೆ ಕೆಲವು ಟೆಸ್ಟ್ಗಳಂತ ಮಾಡಿದಾಗ ಅವಾಗ ಗೊತ್ತಾಗಿದೆ 4th ಸ್ಟೇಜ್ ಬ್ಲಡ್ ಕ್ಯಾನ್ಸರ್ ಅಂತ. ಗೊತ್ತಾಗಿ ಕೇವಲ 20 ದಿವಸ ಸ್ನೇಹಿತರೆ. ನೋಡಿ ಅವ್ರು ಎಷ್ಟು ಸ್ಟ್ರಾಂಗ್ ಲೇಡಿ ಜ್ಯೋತಿಲಕ್ಷ್ಮಿ ಅವರು ಅಂತಂದರೆ, ಈ ಥರದ್ದೇನೋ ಒಂದು ಸಮಸ್ಯೆ ಆಗಿದೆ ಆರೋಗ್ಯದಲ್ಲಿ, ಏನೋ ಮೇಜರ್ ಕಾಂಪ್ಲಿಕೇಶನ್ ಆಗಿದೆ ಅಂತ ಗೊತ್ತಾದ ಮೇಲೆ 10 ದಿವಸ ಕೆಲಸ ಮಾಡಿದ್ರಂತೆ ಆ ವಲ್ಲಿ ಅನ್ನೋ ಸೀರಿಯಲ್ನಲ್ಲಿ. ಯಾವಾಗ ಅವರಿಗೆ ಹೆಲ್ತ್ ಪರ್ಮಿಟ್ ಮಾಡಲಿಲ್ಲ ಅಥವಾ ಯಾವಾಗ ದೈಹಿಕವಾಗಿ ಅವರಿಗೆ ಆಗ್ತಿಲ್ಲ ಅಂತ ಅನ್ನಿಸ್ತೋ,
ಲತಾ ಅಂತ ಒಬ್ಬರು ಹಿರಿಯ ಕಲಾವಿದರಿದ್ದಾರೆ. ಅವ್ರಿಗೆ ಫೋನ್ ಮಾಡಿ, ಆ ಸೀರಿಯಲ್ನವ್ರಿಗೆ ಫೋನ್ ಮಾಡಿ, ನನ್ನ ಕೈನಲ್ಲಿ ಆಗ್ತಿಲ್ಲ, ಇದನ್ನು ಲತಾ ಅವ್ರ ಕೈನಲ್ಲಿ ಮಾಡಿಸಿ ಅಂತ ಹೇಳಿ ಲತಾ ಅವ್ರಿಗೂ ಫೋನ್ ಮಾಡಿ, ನಾನು ಮಾಡ್ತಿದ್ದ ಪಾತ್ರನ ನೀನು ಮುಂದುವರಿಸ್ಕೊಂಡು ಹೋಗು ಅಂತ ಹೇಳಿ ಅವರು ಹಾಸ್ಪಿಟ್ಲಿಗೆ ಸೇರಿದ್ರು. ಅದಾಗಿ 10 ದಿವಸದಲ್ಲಿ ನಾವು ಜ್ಯೋತಿಲಕ್ಷ್ಮಿ ಮೇಡಮ್ ಅವ್ರನ್ನ ದೈಹಿಕವಾಗಿ ಕಳ್ಕೊಂಡ್ಬಿಟ್ವಿ. ಈ ಮಧ್ಯದಲ್ಲಿ ಈ ಅಕ್ಕ ತಂಗಿರ ಸಂಬಂಧದ ಬಗ್ಗೆ ನಾನು ಹೇಳಿದ್ದೆ. ಮಧ್ಯದಲ್ಲಿ ಸಾಕಷ್ಟು ದಿನಗಳು ಅವ್ರ ಜೊತೆ ಅಷ್ಟಾಗಿ ಮಾತುಕತೆ ಇರಲಿಲ್ಲ. ಆದರೆ ಅವರು ಕಾಲವಾಗುವ ಒಂದು 5-6 ವರ್ಷದ ಮುಂಚೆ ಇಬ್ಬರು ಅಕ್ಕ ತಂಗಿರು ತುಂಬ ಕ್ಲೋಸ್ ಆದರು. ಜಯಮಾಲಿನಿ ಮೇಡಮ್ ಅವ್ರ ಮನೆಗೆ ಜ್ಯೋತಿಲಕ್ಷ್ಮಿ ಅವ್ರು ಹೋಗೋರು, ಯಾಕೆಂದರೆ ಇಬ್ಬರು ಚೆನ್ನೈಯಲ್ಲೇ ಇದ್ದಿದ್ದರಿಂದ ಅಲ್ಲಿ ಕಾಲ ಕಳೆಯೋರು. ಸಾಕಷ್ಟು ಆ ಒಂದು ಮಿಸ್ಸಿಂಗ್ ಏನೇನಿತ್ತು, ಆ ತಪ್ಪುಗಳು ಏನೇನು ಗೊತ್ತಿಲ್ಲದೋ ಆಗಿತ್ತೋ ಅದನ್ನೆಲ್ಲ ತಿದ್ದುಕೊಂಡು ತುಂಬ ಚೆನ್ನಾಗಿದ್ದರಂತೆ ಅಕ್ಕ ತಂಗಿ. ಇನ್ಫ್ಯಾಕ್ಟ್ ಇವತ್ತಿಗೂ ಕೂಡ ಜ್ಯೋತಿಲಕ್ಷ್ಮಿ ಅವ್ರ ಮಗಳು ಜ್ಯೋತಿ ಮೀನಾ ಅವರು ಜಯಮಾಲಿನಿ ಮೇಡಮ್ ಅವ್ರನ್ನ ಆ್ಯಕ್ಚುಲಿ ಚಿಕ್ಕಮ್ಮ ಆಗಬೇಕು, ಆದರೆ ಮಾಮ್ ಅಂತಲೇ ಕರೆಯೋದು, ಅಂದರೆ ತಾಯಿ ಅಂತಲೇ ಕರೆಯೋದು. ಪ್ರತಿದಿನ ಜಯಮಾಲಿನಿ ಮೇಡಮ್ ಅವರು ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ, ಮಾತಾಡ್ತಾರೆ. ಆ್ಯಂಡ್ ಇವ್ರು ಹುಟ್ಟಿದಬ್ಬ ಎಲ್ಲ ಆದಾಗ, ಮೀನಾ ಮೇಡಮ್ ಅವರ ಹುಟ್ಟಿದಬ್ಬ ಎಲ್ಲ ಆದಾಗ ಅವ್ರ ಫೋಟೋಗಳನ್ನ DPಲಿ ಹಾಕ್ಕೊಳ್ಳೋದು, ಸ್ಟೇಟಸಲ್ಲಿ ಹಾಕ್ಕೊಳ್ಳೋದು. ಜ್ಯೋತಿಲಕ್ಷ್ಮಿ ಮೇಡಮ್ ಅವ್ರಿಗೂ ಒಬ್ಬರೇ ಮಗಳು ಮೀನಾ ಮೇಡಮ್ ಅವರು, ಜಯಮಾಲಿನಿ ಮೇಡಮ್ ಅವ್ರಿಗೂ ಒಬ್ಬನೇ ಮಗ. ಸೊ ಇವರು ಜಯಮಾಲ ಅವ್ರ ಮಗನ ನೋಡ್ತಾಯಿದ್ರು, ಅದು ಮಗನೇ ಬಟ್ ಸ್ವಂತ ಮಗ ಅಂತಲೇ ನೋಡ್ತಾಯಿದ್ರು. ಈಗ ತಾಯಿ ಇಲ್ಲದೆ ಇರೋ ಕಾರಣ ಜ್ಯೋತಿ ಮೀನಾ ಅವ್ರನ್ನೇ ತನ್ನ ಮಗಳು ಅಂತ ತಿಳ್ಕೊಂಡು ಜಯಮಾಲಿನಿ ಅವರು ಅಷ್ಟು ಕಾಳಜಿ ತೊಗೋತಾರೆ, ಕೇರ್ ತೊಗೋತಾರೆ. ಈಗ ಸ್ವಲ್ಪ ಆರ್ಥಿಕ ಮುಗ್ಗಟ್ಟಿನಿಂದೆಲ್ಲ ಆಚೆ ಬಂದು, ಯಾಕೆಂದರೆ ಮೀನಾ ಮೇಡಮ್ ಅವ್ರ ಗಂಡ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಒಳ್ಳೆ ವೈದ್ಯರಾಗಿ ಹೆಸರು ಮಾಡಿದ್ದಾರೆ, ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ. ಒಂದು 4-5 ವರ್ಷದ ಮುಂಚೆ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಅವರ ತಂದೆ ಜ್ಯೋತಿಲಕ್ಷ್ಮಿ ಮೇಡಮ್ ಅವರ ಹಸ್ಬೆಂಡ್ ಕೂಡ ಕಾಲ್ವಾದರು. ಅವ್ರಿಗೆ ಸ್ವಲ್ಪ ಈ ಮದ್ಯಪಾನದ ಅಭ್ಯಾಸ ಇತ್ತಂತೆ, ಅದು ಕಂಟ್ರೋಲ್ ಮಾಡಲಿಲ್ಲ. ಅದೊಂದೇ, ತುಂಬ ಒಳ್ಳೆಯ ವ್ಯಕ್ತಿ, ಬಹಳ ಒಳ್ಳೆಯ ಮನುಷ್ಯ, ಆದರೆ ಅದೊಂದೇ ಡ್ರಾಬ್ಯಾಕು, ಸ್ವಲ್ಪ ಮದ್ಯವ್ಯಸನಿ. ಅವರು ಆ ಕೋವಿಡ್ ಸಂದರ್ಭದಲ್ಲಿ ದೂರವಾಗಿದ್ದಾರೆ. ಈಗ ಜ್ಯೋತಿ ಮೀನಾ ಮೇಡಮ್ ಅವರು ಇದ್ದಾರೆ. ಇವರು ಕೂಡ ಒಂದು 30-40 ಸಿನಿಮಾಗಳಲ್ಲಿ ಡ್ಯಾನ್ಸರ್ ಆಗಿ ಕೆಲಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವ್ರಿಗೆ ಸಾಕಷ್ಟು ಸಿನಿಮಾಗಳಿಗೆ ನಾಯಕಿಯಾಗಿ ನಟಿಸೋಕ್ಕೆ ಅವಕಾಶ ಬಂತು. ಇನ್ಫ್ಯಾಕ್ಟ್ ಅಜಿತ್ ಸರ್ ಅವರ ಅಮರ್ ಕಾಲಂ ಸಿನಿಮಾಗೂ ಅವರೇ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದು. ಆದರೆ ಅವ್ರಿಗೆ ಚಿಕ್ಕ ವಯಸ್ಸಿಂದ ತಾಯಿನ ನೋಡಿ ಪ್ರೇರಿತರಾದವರು ಜಾಸ್ತಿ. ಅವ್ರಿಗೆ ತಾಯಿ ಮೇಕಪ್ ಬಾಕ್ಸ್ ಜೊತೆನೇ ಆಟಾಡೋರು, ಲಿಪ್ಸ್ಟಿಕ್ ಇಟ್ಕೊಳ್ಳೋರು, ತಾಯಿ ಎಷ್ಟು ದೊಡ್ಡ ಡ್ಯಾನ್ಸರು ಅಂದ್ಬಿಟ್ಟು ಇವರು ಆ ಡ್ಯಾನ್ಸ್ ಅಂದ್ಬಿಟ್ಟು ಇವರು ಆ ಡ್ಯಾನ್ಸ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಹೊರತು ಈ ಆರ್ಟಿಸ್ಟ್ ಆಗಬೇಕು, ಹೀರೋಯಿನ್ ಆಗಬೇಕು ಅನ್ನೋದನ್ನು ಅವ್ರು ಯೋಚನೆನೇ ಮಾಡಿಲ್ಲ. ಅಜಿತ್ ಸರ್, ಇವಾಗ ತಮಿಳುನಾಡಿನ ಮುಖ್ಯಮಂತ್ರಿ ಶ್ರೀ ವಿಜಯ್ ಅವರು, ಎಲ್ಲರ ಚಿತ್ರಗಳಲ್ಲೂ ಡ್ಯಾನ್ಸರ್ ಆಗಿ ನಮ್ಮ ಜ್ಯೋತಿಲಕ್ಷ್ಮಿ ಅವರ ಮಗಳು ಜ್ಯೋತಿ ಮೀನಾ ಅವರು ಕೆಲಸ ಮಾಡಿದ್ದಾರೆ. ಇನ್ನು ಜಯಮಾಲಿನಿ ಅವರು ತೆಲುಗಿನ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ಗೆ ಮೊದಲ ನಾಯಕಿ. ಆ ಸೂಪರ್ ಸ್ಟಾರ್ ಯಾರು, ಅವರ ಬಣ್ಣದ ಬದುಕು ಹೇಗೇಗಿತ್ತು, ಏನೇನಾಯಿತು, ಏನೇನು ಸವಾಲು ಎದುರಿಸಿದ್ರು, ಎಲ್ಲವೂ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರವಾಗಿ ಹೇಳ್ತೀನಿ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಲವ್ ಯು ಆಲ್.